ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಭಾರಿ ದೊಡ್ಡ ಒಂದು ಪ್ರಭಾವ ಬಂದುಬಿಟ್ಟಿದೆ, ಪ್ರಚಾರ ಬಂದುಬಿಟ್ಟಿದೆ. ಹಿಂದೂಗಳೆಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ದೇವಸ್ಥಾನಕ್ಕೆ ಹಿಂದೂಗಳು ಬರಬೇಕಾಗಿಲ್ಲ, ಭಕ್ತರು ಬಂದರೆ ಸಾಕು. ಅರ್ಚಕ ಹೇಗೆ ದೇವಸ್ಥಾನದ ಪ್ರಭಾವ ಶಕ್ತಿ ವೃದ್ಧಿಯಾಗುವುದು ಅರ್ಚಕರ ತಪಶಕ್ತಿಯಿಂದಲೋ, ಹೇಗೆ ಒಬ್ಬ ಅರ್ಚಕ ತನ್ನ ಧ್ಯಾನದಿಂದ, ತನ್ನ ಉಪಾಸನೆಯಿಂದ, ತನ್ನ ತಪಸ್ಸಿನಿಂದ, ತನ್ನ ಜಪದಿಂದ ದೇವರ ಸಾನ್ನಿಧ್ಯವನ್ನು ಹೇಗೆ ಹೆಚ್ಚು ಮಾಡ್ತಾನೋ. ನನಗೆ ಅರ್ಚಕರು ಭಾರಿ ಇಷ್ಟ ಆಯಿತು. ಅವರು ಪ್ರಾರ್ಥನೆ ಮಾಡಿ ಕೊಡ್ತಾ ಇದ್ರಾಗ ತುಂಬ ಇಷ್ಟ ಆಯಿತು ಸರ್. ಅದು ಭಾವ ಇತ್ತು ಅವರ ಸ್ವರದಲ್ಲಿ. ಅರ್ಚಕ ತನ್ನ ತಪಶಕ್ತಿಯಿಂದ ಹೇಗೆ ದೇವರ ಸಾನ್ನಿಧ್ಯವನ್ನು ಹೆಚ್ಚು ಮಾಡ್ತಾನೋ, ಅಷ್ಟೇ ಇಂಪಾರ್ಟೆಂಟ್ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ವೈಬ್ರೇಷನ್. ಹಾಗೆ ಹಿಂದೂಗಳು ಯಾರೂ ದೇವಸ್ಥಾನಕ್ಕೆ ಬರಬೇಕಾದಿಲ್ಲ, ಭಕ್ತರು ಬಂದರೆ ಸಾಕು. ದೇವಸ್ಥಾನಕ್ಕೆ ಬರಬೇಕಾದ್ರೆ ಭಕ್ತರು. ಇನ್ನು ಜನಗಳು ಬರಲಿ, ಸಂತೆಗೆ ಬರಲಿ, ಹೊರಗಡೆ ಬರಲಿ, ತಿರುಗಾಡಲಿ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲಿ. ಆದರೆ ದೇವಸ್ಥಾನ ಒಳಗಡೆ ಬರುವವರು ದೇವರ ಮೇಲೆ ಭಕ್ತಿ ಇದ್ದರೆ ಮಾತ್ರ ಬರಬೇಕು ಹೊರತು ಭಕ್ತಿ ಇಲ್ಲದವರು ಬರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಭಾವಕ್ಕೆ ಸಂಬಂಧಪಟ್ಟದ್ದು, ಇದು ತಲೆಗೆ ಸಂಬಂಧಪಟ್ಟದ್ದಲ್ಲ. ಹೌದಲ್ಲ, ಯೋಚನೆ ಮಾಡಿ ನೀವು. ಹಾಗಾಗಿ ನಾವು ಭಕ್ತರೇ ಬಂದಾಗ ಏನಾಗ್ತದೆ ಅಂತ ಕೇಳಿದ ದೇವಸ್ಥಾನ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ನಮಗೆ ಎಲ್ಲ ಸಂಗತಿಗಳು ಕೊಟ್ಟು ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ನಮಗೆ ಯಾರೂ ಹೇಳಿಕೊಡಲಿಲ್ಲ. ದೇವಸ್ಥಾನದಲ್ಲಿ ಹೇಗೆ ತೀರ್ಥ ತಗೊಳ್ಬೇಕು ಅಂತ ಹೇಳಿಕೊಡಲಿಲ್ಲ. ಆಗ ವಿಕ್ರಮಣೆ ಹೊಸತ್ತು ಗರ್ಭಗುಡಿ ಇಂಥದ್ದು ಇದೆ ಅಂತ ಹೇಳಿದರು, ಧ್ವಜಸ್ತಂಭ ಅಂತ ಹೇಳಿದರು. ದೇವಸ್ಥಾನಕ್ಕೆ ಹೋಗುವಾಗ ಮೊದಲು ಧ್ವಜಸ್ತಂಭವನ್ನು ನೋಡಿ. ಎರಡೂ ಕಾರಣದಿಂದ. ಒಂದು, ಅದೊಂದು ಆ್ಯಂಟೆನ್, ಅದು ವೈಬ್ರೇಷನ್ ಹೇಳ್ಕೊಳ್ತದೆ ಅದು. ಇನ್ನೊಂದು ಸಂಗತಿ ಅಂತ ಅಂದರೆ ಅದು ದೊಡ್ಡದು, ನಾನೆಷ್ಟು ಸಣ್ಣವ, ನಾನು ಬರೀ ಕ್ಷುಲ್ಲಕ ಅನ್ನುವಂಥ ಭಾವನೆ ಮೇಲೆ ಉಂಟಾಗ್ತದೆ. ದೇವಸ್ಥಾನ ಒಳಗಡೆ ಹೋಗಬೇಕು ಅಂತಿದ್ದರೆ ಈ ಶರ್ಟ್ ಕಳುಚೋ ವಿಚಾರಕ್ಕೆ ಸಂಬಂಧಪಟ್ಟು ಇದು ನಿಜವಾಗಿ ಕೇರಳದ ಪ್ರಭಾವದಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ ಈ ನಿಯಮ ಉಂಟಿದೆ. ಯಾಕೆ ಅಂತ ಹೇಳ್ತೇನೆ. ತುಂಬ ಕಡೆಯಲ್ಲಿ ಒಂದು ತಪ್ಪು ಉಂಟು. ದೇವಸ್ಥಾನಕ್ಕೆ ಹೋಗುವುದು ಎರಡು ಸಂಗತಿಗೆ ಎರಡು ತಪ್ಪು. ಒಂದು ತಪ್ಪು ನಂಬಿಕೆ ಉಂಟು. ಶರ್ಟ್ ದೆಪ್ಪ ನಾವು ಭಟ್ರಗಳಿಂದ ಗೊತ್ತಾಗಬಾರ್ದು, ಶರ್ಟ್ ದೆಪ್ಪಾಪನ ಅಂತ ಹೇಳ್ತಾರೆ. ಅದು ತಪ್ಪು ಸರ್. ಇದು ಭಟ್ರಗಳದ್ದು ಏನು ಟೆಕ್ನಿಕ್ ಅಲ್ಲ. ಇದು ಬ್ರಾಹ್ಮಣ ಶ್ರೇಷ್ಠತೆಯನ್ನು ತೋರಿಸಲಿಕ್ಕೆ ಬೇಕಾಗಿ ಶರ್ಟ್ ತೆಗೀರಿ ಅಂತ ಮಾಡಿದ್ದು ಅಲ್ಲವೇ ಅಲ್ಲ. ದೇವಸ್ಥಾನದಲ್ಲಿ ಬ್ರಹ್ಮಕಲಶಕ್ಕೆ ಮೊದಲು, ಜೀರ್ಣೋದ್ಧಾರಕ್ಕೆ ಮೊದಲು ನಿಧಿ ಕುಂಭ ಅಂತ ಮಾಡಿ ನೀರು ಸಿಗುವಷ್ಟು ಆಳದವರೆಗೂ ಬಾವಿಯನ್ನು ತೋಡಿ ಅಲ್ಲಿ ನೀರಿನ ಪಾಸ ಸಿಗುವಷ್ಟು ಆಳ ಹೋದ ಮೇಲೆ ಅದಕ್ಕೆ ನವರತ್ನಗಳನ್ನು ಹಾಕ್ತಾರೆ, ನಿಧಿ ಕುಂಭ. ಈ ನವರತ್ನಗಳನ್ನು ಹಾಕೋದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಎನರ್ಜಿನ ಹೇಳ್ಕೊಳ್ಳೋಕ್ಕೆ. ಯಾಕೆ ಹೆಂಗಸರು ಆಭರಣ ಧರಿಸಬೇಕು, ಯಾಕೆ ದೇವಸ್ಥಾನಕ್ಕೆ ಆಭರಣ ಕೊಡಬೇಕು ಅಂತ ಕೇಳಿದರೆ ಚಿನ್ನಕ್ಕೂ ಅಥವಾ ನವರತ್ನಗಳಿಗೂ ಹೆಚ್ಚು ವೈಬ್ರೇಷನ್ ಹೇಳ್ಕೊಳ್ಳುವ ಸಾಮರ್ಥ್ಯ ಇದೆ. ಮೊದಲೆಲ್ಲ ನಮ್ಮಲ್ಲಿ ಹೆಂಗಸರು ಹೊರಗಡೆ ಹೋಗ್ತಿರಲಿಲ್ಲ, ಮನೆಯಲ್ಲೇ ಇದ್ದದ್ದು. ಅವರಿಗೆ ಹೆಚ್ಚು ಶಕ್ತಿ ಬೇಕಿತ್ತು. ಈ ಆಭರಣಗಳಿಗೆ, ನವರತ್ನಗಳಿಗೆ ಆ ಶಕ್ತಿ ಉಂಟು. ಈ ನಿಧಿ ಕುಂಭ ಈ ಏನು ಎನರ್ಜಿಯನ್ನು ಎಳ್ಕೊಳ್ತದೆ, ಅದೇ ಆ ಕೆಳಗೆ ನಿಧಿ ಕುಂಭದ ನೇರಕ್ಕೆ ಲಿಂಗವೋ ಬಿಂಬವೋ ವಿಗ್ರಹವೋ ಇರ್ತದೆ. ಅದರ ಮೇಲುಗಡೆ ಅಲ್ಲಿ ಕಲಶ ಸ್ಥಾಪನೆ ಆಗಿರ್ತದೆ. ಅದು ಆ್ಯಕ್ಚುಲಿ ಒಂದು ಆ್ಯಂಟನ. ಇದು ಕಲಶ ಅಂತ ಹೇಳಿದರೆ ಆ್ಯಂಟನ. ಧ್ವಜಸ್ತಂಭದ ಮೇಲೆ ಧ್ವಜವೂ ಒಂದು ಆ್ಯಂಟನವೇ. ಭವಿಷ್ಯ ಪುರಾಣದಲ್ಲಿ ಒಂದು ಮಾತು ಹೇಳಿದ್ದಾರೆ. ತುಂಬ ಪುರಾಣಗಳುಂಟು, ಆದರೆ ಭವಿಷ್ಯ ಪುರಾಣದ ಒಂದು ಮಾತುಂಟು. ದೇವತೆಗಳ, ಅಂತರಿಕ್ಷದ ದೇವತೆಗಳ ಅಥವಾ ದೈವಿ ಶಕ್ತಿಯನ್ನು ಆವಾಹಿಸುವ ಶಿಖೆ ಅಂತ ಉಂಟು. ಇದೊಂದು ಆ್ಯಂಟನವೇ. ಜುಟ್ಟು ಕೂಡ ಒಂದು ಆ್ಯಂಟನ, ಆಯಿತಾ. ಹಾಗೆ ಅದು ಆ್ಯಂಟನ. ಶಿಖರ ಉಂಟು, ಏನು ಕಲಶ ಉಂಟಲ್ಲ, ದೇವತಾ ತತ್ವ. ನಾವು ತಿಳ್ಕೊಂಡಾಗ ದೇವರು ಅಂತ, ದೇವರಿಗೆ ರೂಪ ಇಲ್ಲವೇ ಇಲ್ಲ. ರೂಪ ಕೊಟ್ಟದ್ದು ನಾವು. ದೇವರು ನಿರಾಕಾರ. ನಮಗೆ ಎಂತಾಗಿದೆ, ಎನ್ ಟಿ ರಾಮರಾವರ ಸಿನಿಮಾ ನೋಡಿಯ, ರಾಜಕುಮಾರನ ಸಿನಿಮಾ ನೋಡಿಯ, ಇನ್ನೊಂದು ಸಿನಿಮಾವನ್ನು, ನಾಟಕವನ್ನು ನೋಡಿ ದೇವರು ಅಂತ ಹೇಳಿದ್ರೆ ಒಂದು ಚಿತ್ರ ಬಂದಿದೆ. ದೇವರಿಗೆ ಆಕಾರವೇ ಇಲ್ಲ. ಅದಕ್ಕೆ ಬೇಕಾಗಿ ನಾರಾಯಣ ಗುರುಗಳು ಕೂಡ ಕನ್ನಡಿ ಕೊಟ್ಟದ್ದು ಅದಕ್ಕೆ ಅಲ್ವಾ. ಗರ್ಭಗುಡಿಗಳ ಸ್ಥಾಪನೆ ಮಾಡಿ ಕನ್ನಡಿ ಎಂತಕ್ಕೆ ಅವರು ಸ್ಥಾಪನೆ ಮಾಡಿದರು. ಇದುವೇ ದೇವರು, ಆತ್ಮಸ್ವರೂಪಿ ಅವನು. ನಾವು ಅವನ ಅಂಶ, ಪರಮಾತ್ಮನ ಅಂಶ ನಾವು. ಆದರೆ ತತ್ವ, ಗಣಪತಿ ಒಂದು ತತ್ವ, ಶಿವ ಒಂದು ತತ್ವ, ದುರ್ಗೆ ಒಂದು ತತ್ವ, ವಿಷ್ಣು ಒಂದು ತತ್ವ, ಬೇರೆ ಬೇರೆ ತತ್ವಗಳು. ಅದನ್ನು ಜನಗಳಿಗೆ ಸುಲಭವಾಗಿ ಅರ್ಥ ಆಗಲಿಕ್ಕೆ ಬೇಕಾಗಿ ಅದಕ್ಕೆ ನಾವು ಕಥೆಯನ್ನು ನಮ್ಮ ಹಿರಿಯರು ಕಟ್ಟಿದರು. ಈ ದೇವತಾ ತತ್ವ ಏನು ಬಂದಿರ್ತದೆ ಅದು ನಮ್ಮ ದೇಹಕ್ಕೆ, ಅನುಭವಕ್ಕೆ ಬರಬೇಕು. ಅದಕ್ಕೆ ಪ್ರದಕ್ಷಿಣೆ ಬರಬೇಕು. ಯಾವ ಭಾಗಕ್ಕೆ ಬರಬೇಕು? ಬಲಭುಜ. ಅದಕ್ಕೆ ಬೇಕಾಗಿ ಅವರು ಹಾಗೆ ಹೋಮ ಮಾಡಬೇಕು ಅಂತಿದ್ರೆ ಉತ್ತರೆಯ ಹೊದ್ದು ಬಲಭುಜನ ಓಪನ್ ಮಾಡ್ತಾರೆ. ಎಡಭುಜ ಕ್ಲೋಸ್. ಇದು ನೆಗೆಟಿವ್, ಇದು ಪಾಸಿಟಿವ್.
ಪ್ರದಕ್ಷಿಣೆ ಬಂದಾಗ ಗರ್ಭಗುಡಿಯ ಸುತ್ತಲೂ ದೇವತಾ ತತ್ವಗಳು, ಶಕ್ತಿಗಳು ಹೊರಗಡೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಅದು ನಮ್ಮ ಬಲಭುಜಕ್ಕೆ ಬರಬೇಕು. ಅದಕ್ಕೆ ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬರುವಾಗ ದೇಹಕ್ಕೆ ಸರಿಯಾಗಿ ಅನುಭವಕ್ಕೆ ಬರಲಿ ಅಂತ ಅಂಗಿ ತೆಗೆಯುವುದು ಹೊರತು ಇದು ಇಲ್ಲಿ ಬ್ರಾಹ್ಮಣೇತರ ಅನ್ನುವ ಕಾರಣಕ್ಕೆ ಅಲ್ಲವೇ ಅಲ್ಲ. ಹಾಗೆ ಶರ್ಟ್ ತೆಗೆದು ಹೋದರೆ ದೇವಸ್ಥಾನ ಒಂದು ಕಡೆಯಲ್ಲಿ ಉಂಟು, ದೇವಸ್ಥಾನ ಉಂಟು, ಏನು ಶರ್ಟ್ ಮಾಡ್ತಾ ಒಬ್ಬನ ಶರ್ಟ್ ಪಾಡಿ ಹೋಗಿ ಎಂಥದ್ದು ಆಗೋದಿಲ್ಲ. ನಮ್ಮ ದೇವತಾ ತತ್ವಕ್ಕೆ ಯಾವ ಭಿನ್ನತೆ ಆಗೋದಿಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ನಮಗೆ ದೇವತಾ ತತ್ವ ಬರಬೇಕು ಅದು ಬರುವುದಿಲ್ಲ. ಅಷ್ಟೇ ಬಿಟ್ಟು ದೇವರ ತತ್ವಕ್ಕೆ ದೇವಸ್ಥಾನಕ್ಕೆ ಎಂಥ ಅಪಚಾರವೂ ಆಗೋದಿಲ್ಲ. ಪ್ರದಕ್ಷಿಣೆ ಬಂದಾಯಿತು, ತೀರ್ಥ ತಗೊಳ್ಬೇಕು. ನಮಗೆ ಉಳಿದ ಎಲ್ಲವೂ ಗೊತ್ತುಂಟು. ನಮಗೆ ತೀರ್ಥ ತಗೊಳ್ಳಿಕ್ಕೆ ಗೊತ್ತಿಲ್ಲ. ಬಹುತೇಕ ಕಡೆಗಳಲ್ಲಿ ಎಂತಾಗಿದೆ, ಅರ್ಚಕರ ಶಾರ್ಟೇಜ್, ಅರ್ಚಕರಿಗೂ ತೀರ್ಥ ಕೊಡೋದು ಹೇಗೆ ಅಂತ ಗೊತ್ತಿಲ್ಲ. ಗಂಧವನ್ನು ಎಳೆದು ಬೀಸಾಡ್ತಾರೆ, ಅರ್ಚಕರದು ತಪ್ಪದು. ತೀರ್ಥ ಹೇಗೆ ತಗೊಳ್ಬೇಕು ಗೊತ್ತಿಲ್ಲ. ತೀರ್ಥ ತಗೊಳ್ಬೇಕು ಅಂತಿದ್ದರೆ ಪವಿತ್ರ ಬೆರಳಿಗೆ ನಿಮ್ಮ ಹೆಬ್ಬೆರಳನ್ನು ಜೋಡಿಸಿ ಮಾಡಿಸಿ ಅಷ್ಟೇ. ನಾನು ಪ್ರತಿ ಸಭೆಯಲ್ಲಿ ಇದನ್ನು ಹೇಳ್ತೇನೆ, ಇದು ಮೂಲಭೂತ ಸಂಗತಿ. ಪವಿತ್ರ ಬೆರಳಿನ ಮೂಲಕ್ಕೆ ನಿಮ್ಮ ಹೆಬ್ಬೆರಳು ಸೇರಿಸಿ ಕೈಯನ್ನು ಮಾಡಿಸಿ. ತೀರ್ಥವನ್ನು ತಗೊಳ್ಬೇಕಾದ್ರೆ ಕೊಡ್ತಾರೆ, ತೀರ್ಥ ಕೊಡ್ತಾರೆ. ನಿಂತುಕೊಂಡು ತೀರ್ಥ ತಗೊಳ್ಬೇಡಿ, ಸ್ವಲ್ಪ ಹಿಂದುಗಡೆ ಬಂದು ಕೂತ್ಕೊಂಡು ತೀರ್ಥ ತಗೊಳ್ಳಿ. ಶಬ್ದ ಕೇಳುವಾಗ ತೀರ್ಥ ತಗೊಳ್ಬೇಡಿ. ಗಂಧ ಸಾಮಾನ್ಯವಾಗಿ ನಿಜವಾದ ನಿಯಮ ಹೇಗೆಂದರೆ ಶಿವನ ಅರ್ಚಕರು ಅರ್ಚನೆ ಮಾಡುವ ರುದ್ರಾಕ್ಷ ಹಾಕಿರಬೇಕು, ಭಸ್ಮ ಹಾಕಿರಬೇಕು. ವಿಷ್ಣುವಿಗೆ ತುಳಸಿ ಬೇಕು, ವಿಷ್ಣುವಿಗೆ ಗಂಧ ಬೇಕು, ದುರ್ಗೆಗೆ ಕುಂಕುಮ ಬೇಕು, ಗಣಪತಿಗೆ ಗರಿಕೆ ಬೇಕು. ದೇವಸ್ಥಾನ ಏನು ಪ್ರಸಾದ ಕೊಡ್ತಾರೆ ದಯವಿಟ್ಟು ಅದನ್ನು ನೀವು ತೋರ ಬೆರಳಲ್ಲಿ ಹಾಕಬೇಡಿ. ಪವಿತ್ರ ಬೆರಳು ಅಥವಾ ಮಧ್ಯ ಬೆರಳಲ್ಲಿ ಹಾಕಿ. ಪ್ರತಿಯೊಂದು ಬೆರಳಿಗೂ ಉಂಟು. ಹೆಬ್ಬೆರಳಲ್ಲಿ ಗಂಧ ತಿಲಕ ಹಾಕೋದು ಇದು ವೀರತಿಲಕ, ಯುದ್ಧಕ್ಕೆ ಹೋಗುವವನಿಗೆ ಹಾಕೋದು. ಹಾಗೆ ನಮ್ಮ ಪ್ರಭಾಕರಣ್ಣನವರದ್ದೆಲ್ಲ ಸ್ವಲ್ಪ ಹೆಬ್ಬೆರಳಿನ ತಿಲಕ, ಯುದ್ಧಕ್ಕೆ ಹೋಗೋದು ಆಯಿತಾ, ವೀರತಿಲಕ ಅದು. ತೋರು ಬೆರಳು ಯಾರಿಗಾರು ಹೇಳೋದು ತೋರು ಬೆರಳು ತೋರಿಸಿ ಮಾತಾಡಬೇಡ ಅಂತ ಹೇಳ್ತೀವಿ, ಮಾಟಕ್ಕೆ. ಇದು ನಕಾರಾತ್ಮಕ, ಇದು ನೆಗೆಟಿವ್. ಕೃಷ್ಣ ಸಂಹಾರಕ್ಕಿರೋದು, ಸಂಹಾರಕ್ಕೆ ಚಕ್ರ ಹಿಡಿದದ್ದು ತೋರು ಬೆರಳಲ್ಲಿ. ತೋರು ಬೆರಳಲ್ಲಿ ಹಾಕಬೇಡಿ, ಮಧ್ಯ ಬೆರಳು ಹಾಕಿ, ಇದನ್ನು ಹಾಕಿ. ಕಿರು ಬೆರಳಲ್ಲಿ ಹಾಕಿಬೇಡಿ, ಕ್ಷೀಣ ಆಗ್ತದೆ ಇದು. ದೇವಸ್ಥಾನ ಕಾಲು ಕೆಳಗಡೆ ಹಾಕಿ ಕೂತ್ಕೊಳ್ಬೇಡಿ. ಗೋಪುರದಲ್ಲಿ ಕಾಲು ಮಾಡಿಸಿ ಕೂತ್ಕೊಳ್ಳಿ. ನಮಗೆ ಅಭ್ಯಾಸ ಆಗಿದೆ ಕಾಲು ಕೆಳಗೆ ಹಾಕಿ ಕೂತ್ಕೊಳ್ಳೋದು. ಅದು ಅಷ್ಟೇ, ಕಾಲು ಕೆಳಗೆ ಹಾಕಿ ಕೂತ್ಕೊಂಡ್ರೆ ನಮ್ಮ ವೈಬ್ರೇಷನ್, ನಮ್ಮ ಎನರ್ಜಿ ಕಡಿಮೆ ಆಗ್ತದೆ. ದೇವಸ್ಥಾನಕ್ಕೆ ಎಂಥ ತೊಂದರೆ ಆಗೋದಿಲ್ಲ, ದೇವತಾ ಸಾನ್ನಿಧ್ಯಕ್ಕೆ ಎಂಥದೂ ಆಗೋದಿಲ್ಲ. ನಮಗೆ ಯಾವ ಪ್ರಮಾಣದಲ್ಲಿ ಎನರ್ಜಿ ಸಿಕ್ಕಿದೆ ಆ ಎನರ್ಜಿ ಅದು ಲೆಸ್ ಆಗ್ತದೆ. ಕೊಡುವ ಹೂವನ್ನು ಒಂದು ಸಲ ಅದರ ಪರಿಮಳವನ್ನು ತೆಕ್ಕೊಳ್ಳಿ, ಆಘ್ರಾಣಿಸಿ, ಅಲ್ಲಿ ಚೈತನ್ಯ ಇರ್ತದೆ. ನಾನು ಇದೆಲ್ಲ ಬಹಳ ಸರಳವಾದದ್ದು, ನಾನು ದೊಡ್ಡ ಎಂಥ ಸಂಗತಿ ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಮೂಲಭೂತ ಸಂಗತಿಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಎಷ್ಟು ದೇವಸ್ಥಾನ ಬ್ರಹ್ಮಕಲಶ ಜೀರ್ಣೋದ್ಧಾರ ಮಾಡಿ ನಮ್ಮ ಮನೆಯಲ್ಲಿ ಎಷ್ಟು ಪೂಜಾ ಕಾರ್ಯಕ್ರಮ ಮಾಡಿ ಎಂಥ ಪ್ರಯೋಜನ.